ಏನಮ್ಮ ಸಮಸ್ಯೆ ಇಲ್ಲಿ? ಸರ್ ರೋಡ್ ಇಲ್ಲ, ನೀರಿಲ್ಲ ಸರ್ ಇಲ್ಲಿ. ಎಷ್ಟು ವರ್ಷದಿಂದ ಹಿಂಗೆ ಇದೆ? ಸರ್ ಒಂದ್ 10 ವರ್ಷದಿಂದ ನಾವು ಬಂದು 20 ವರ್ಷ ಆಯ್ತು ಸರ್. ಹಂಗೆ ಇದೆ ಇಲ್ಲಿ. ಬೋರ್ವೆಲ್ ಕೆಟ್ಟೋಗಿ ಎಷ್ಟು ದಿನ ಆಯ್ತು? ಒಂದು ತಿಂಗಳಾಯ್ತು ಸರ್. ಒಂದ್ ತಿಂಗಳಾಯ್ತು ಸರ್ ಬೋರ್ವೆಲ್ ಕೆಟ್ಟೋಗಿ. ಇತ್ತ ಕಾವೇರಿ ನೀರಿಲ್ಲ, ಈ ನೀರು ಇಲ್ಲ, CMC ನೀರು ಇಲ್ಲ. ಏನ್ ಹೇಳ್ತಾರೆ ಕೇಳಿದ್ರೆ? ಟ್ಯಾಂಕರ್ ಹೊಡ್ಸ್ಕೊಂತೀವಿ, ಕೇಳಿದ್ರೆ ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ಅಂತಾರೆ ಸರ್. ಅವರು ಏನ್ ಮಾಡೋಣ? ಲೀಡರ್ ಕೇಳಿದ್ರೆ ಏನ್ ಮಾಡ್ತಾರೆ ಸರ್ ಅವರು? ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ಅಂತಾರೆ. ನಮ್ಗ್ ಓಟ್ ಹಾಕಿಲ್ಲ, ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ಅಂತ ಇರ್ತಾರೆ. ಈ ಮಕ್ಳನ್ನ ಕರ್ಕೊಂಡು ಹೋಗಕ್ಕಾಗಲ್ಲ ಸ್ಕೂಲಿಗೆ ಗಾಡಿಯಲ್ಲಿ. ಅವ್ರೊಂದ್ಸಲಿ ಗಾಡಿಯಲ್ಲಿ ಬಂದ್ ನೋಡ್ಲಿ, ಗೊತ್ತಾಗುತ್ತೆ ಅವರಿಗೆ. ಸರ್ ಇಲ್ಲಿ ಮೇನ್ ಇರೋದು ನೀರು ಹಾಗೂ ಮತ್ತೆ ರೋಡಿನ ವ್ಯವಸ್ಥೆ ಸರಿ ಇಲ್ಲ. ಇಲ್ಲಿ ಏನಾಗಿದೆ ಅಂದ್ರೆ ಹೇಗ್ ಅನ್ಯಾಯ ಮಾಡಿದ್ದಾರೆ ಅಂತಂದ್ರೆ, ಅಲ್ಲಿ ಹೋದ್ರೆ ಮೇನ್ ರೋಡ್ ಅಲ್ಲಿ ಹೋದ್ರೆ ಅವರಿಗೆ ಬೇಕಾಗಿದ್ದವರು ರೋಡ್ ನ ಹಾಕ್ಸ್ಕೊಂಡಿದ್ದಾರೆ. ಆ ಕಡೆ 3 ರೋಡ್ ಇದೆ ಸರ್, ಆ ಕಡೆ ಈ ಕಡೆ ಟಾರ್ ಆಗಿದೆ, ಮಧ್ಯದ ರೋಡ್ ಅಲ್ಲಿ ಟಾರ್ ಆಗಿಲ್ಲ. ಯಾಕ ತರ ಮಾಡಿದ್ರು? ಇದನ್ನ ಪಾರ್ಶಾಲಿಟಿ ಅನ್ಕೋಬೇಕಾ ಅವ್ರವ್ರ ಕಡೆಗೆ? ಇಲ್ಲೆಲ್ಲ ಏನ್ ಅನ್ಕೊಂತಾರೆ, JDS ಬಿಲ್ಟು, ಅದಕ್ಕೆ ನಾವು ಮಾಡಲ್ಲ. ಹೋಗಿ ಜವರೇಗೌಡರ ಹತ್ರ ಕೇಳ್ಕೊಳ್ಳಿ, ಅವ್ರಿಗೆ ತಾನೇ ನೀವು ಓಟ್ ಹಾಕಿದಾರ ಅಂತಾರೆ. ನೀವು ಇದು ಓಟ್ ಹಾಕಿದ್ದೀವೋ ಬಿಟ್ಟಿದೀವೋ ಇದು ಮತ್ತೆ ಏನ್ ಸರ್, ಎಲೆಕ್ಷನ್ ಟೈಮಲ್ಲಿ ದುಡ್ಡು ಕೊಡಕ್ ಬರ್ತಾರೆ. ಈಗ ನಾವ್ ಹೇಳ್ತಿದೀವಿ ಸರ್, ಒಂದ್ ಓಟಿಗೆ ನಾವೇ 1,000 ಕೊಡ್ತೀವಿ, ನಮಗ್ ರೋಡ್ ಹಾಕ್ಸ್ಕೊಡ್ಲಿ, ನೀರಿನ ವ್ಯವಸ್ಥೆ ಮಾಡ್ಕೊಡ್ಲಿ. ಒಂದ್ಸಲಿ ಕೇಳ್ಬೋದು, 2 ಸಲ ಕೇಳ್ಬೋದು ಸರ್. ಎಲ್ಲರೂ ಅವ್ರವ್ರ ಕೆಲಸ ಕಾರ್ಯಗಳನ್ನ ಬಿಟ್ಟು ನೋಡಿ ಇವತ್ತು ನಿಂತಿದ್ದಾರೆ. ಈ ತರ 1-2 ತಿಂಗಳಿಂದನೂ ನಡೀತಾ ಇದೆ. ವಾರ ಸೇರೋದು, MLA ಹತ್ರ ಹೋಗಿ ಅಂತಾರೆ, ಅಲ್ಲೋದು ಇನ್ನೊಬ್ರ ಹತ್ರ ಹೋಗಿ ಅಂತಾರೆ. ಸರಿ, ಕಾವೇರಿದು ನಾವು ಮೀಟರ್ ಕಟ್ಟಿಲ್ವಾ, ಅದ್ ಕಲೆಕ್ಷನ್ಗಳನ್ನ ತಗೊಂಡಿಲ್ವಾ? ಎಲ್ಲರೂ ಮಾಡಿದ್ದಾರೆ. 80% ಇಲ್ಲಿ ಕಾವೇರಿನ ವ್ಯವಸ್ಥೆಗೆ ಏನೇನ್ ಬೇಕೋ ಕಾನೂನು ಮುಖಾಂತರವಾಗಿ ಎಲ್ಲದನ್ನು ಮಾಡ್ಕೊಂಡಿದೀವಿ. ಮತ್ತೆ ಯಾಕೆ ನೀರಿಲ್ಲ? CMC ನೀರ್ ಬರ್ತಿದ್ ಬೋರ್ನ ರೆಡಿ ಮಾಡಿಸ್ಕೋಬೇಡಿ, 100% ಆಗ್ಬೇಕು ಅಂತ ಅಂತಾರೆ. ಅಲ್ಲೂ ಕೇಳಿದ್ರೆ ಇಲ್ಲ 80% ಆದ್ರೆ ನಾವು ನೀರ್ ಬಿಡ್ತೀವಿ ಅಂತಾನೆ ಹೇಳ್ತಾರೆ. ಬೋರ್ನ ಕೆಟ್ಟೋಗಿದೆ, ಅಟ್ಲೀಸ್ಟ್ ಇದನ್ನಾದ್ರೂ ಸರಿ ಮಾಡಿಸ್ಕೊಡಿ, ನೀರಿಗೆ ಸದ್ಯಕ್ಕೆ ಕುಡಿಯೋ ವ್ಯವಸ್ಥೆಗೆ ಏನಾದ್ರೂ ಒಂದು ದಾರಿ ಮಾಡ್ಕೊಡಿ ಅಂತಂದ್ರೆ ಮಾಡ್ತೀವಿ ಅಂತಾರೆ. ನೆಕ್ಸ್ಟ್ ಡೇ ಯಾರು ಬರೋದಿಲ್ಲ ಸರ್. ಆಮೇಲೆ ಕಾವೇರಿದು ಇಲ್ಲಿ ನಾವು ಟ್ರಯಲ್ ನೋಡ್ತೀವಿ ಅಂತ ಹೇಳ್ತಾರೆ, ಬಿಡ್ತಾರೆ ಸರ್. ಒಂದು ರೋಡಲ್ಲಿ 20-30 ಮನೆ ಇದ್ರೆ ಒಂದು 5 ಮನೆ ಕಾವೇರಿ ನೀರ್ ಬರುತ್ತೆ, ಇನ್ನು ಉಳಿದಿದ ಮನೆಗೆ ನೀರ್ ಬರ್ತಾ ಇಲ್ಲ. ಅದನ್ನ ಬಂದು ನೋಡಿ ಅಂತ ಅಂದ್ರೆ ಬರ್ತೀವಿ ನಡೀರಿ ಅಂತ ಕಳಿಸ್ತಾರೆ. ಇಲ್ಲಿ ಹೇಗಾಗಿದೆ ಅಂತ ಅಂದ್ರೆ, ಅಲ್ಲಿ ಕಾನೂನು ಫಸ್ಟ್ ಸರ್ಕಾರ ಏನಾಗಿದೆ ಅಂತಂದ್ರೆ ಹೇಳ್ದಂಗೆ ಅವ್ರ ಅಪ್ಪನ ಮನೆ ಆಗೋಗಿದೆ. ಅವ್ರವ್ರಿಗೆ ಏನೇನ್ ಬೇಕೋ ಅವ್ರವ್ರು ಮಾತ್ರ ಮಾಡ್ಕೊಂಡಿದ್ದಾರೆ. ಜನಸಾಮಾನ್ಯದವ್ರ ಕಷ್ಟ ಸುಖ ಅವ್ರು ಏನು ನೋಡ್ತಾ ಇಲ್ಲ. ಇನ್ನೊಂದ್ಸಲಿ ಇಲ್ಲಿ ಎಲ್ಲಾಂದ್ರೆ ಎಲೆಕ್ಷನ್ ಓಟ್ ಕೇಳಕ್ ಬಂದ್ರೆ ಇಲ್ಲಿ ನಾವೆಲ್ಲ ತಿರುಗಿ ಬೀಳೋದಂತ ಖಂಡಿತ ಸರ್. ಯಾವುದೇ ಇದಾಗ್ಲಿ ನಾವಂತೂ ಅವ್ರಿಗೆ ಯಾವ್ದೇ ತರ ಸಪೋರ್ಟ್ ಮಾಡೋದಿಲ್ಲ. ಅಧಿಕಾರಿಗಳ ಗಮನಕ್ಕೆ ತಂದಿದ್ರ ಮೇಡಮ್ ಈ ಸಮಸ್ಯೆ? ನೀವು ಎಲ್ಲ ಅಧಿಕಾರಿಗಳಿಗೂ ಗಮನಕ್ಕೂ ತಂದಿದೀವಿ ಸರ್. ಫೋನ್ ಮಾಡಿ ಹೇಳಿದ್ರೆ ಅವ್ರಿಗೆ ಫೋನ್ ಮಾಡಿ ಅಂತಾರೆ, ಇನ್ನೊಬ್ರಿಗೆ ಮಾಡಿದ್ರೆ ಇನ್ನೊಬ್ರು ನಂಬರ್ ಕೊಡ್ತೀವಿ ಅವ್ರಿಗೆ ಮಾಡಿ ಅಂತ ಹೇಳ್ತಾರೆ. ಹಿಂಗೆ ಎಲ್ಲ ಹೋದ್ರೆ ಏನ್ ಮಾಡೋದು ನಾವು? ನಾವೀಗ ಕಟ್ಟಿಲ್ಲ, ಕಾವೇರಿದು ಕಲೆಕ್ಷನ್ ತಗೊಂಡಿಲ್ಲ ಅಂದ್ರೆ ಎಲ್ಲರ ಮನೇಲೂ ಮೀಟರ್ ಇದೆ ಸರ್, ಇನ್ನೂ ನಾವು ಫಿಕ್ಸ್ ಮಾಡ್ಕೊಂಡಿಲ್ಲ. ಅವ್ರು ಬಂದು ಫಿಕ್ಸ್ ಮಾಡಿಲ್ಲ, ನಾವು ಬಿಟ್ರೆ ತಾನೇ ಫಿಕ್ಸ್ ಮಾಡ್ಕೊಳ್ಳೋದು. ಎಲ್ಲ ಇದೆ ಸರ್, ಇಲ್ಲೇ ಮನೇಲೇ ಇದೆ, ಎಲ್ಲ ಇಟ್ಕೊಂಡಿದೀವಿ, ಎಲ್ಲರೂ ತೋರಿಸ್ತೀವಿ. ಒಂದೊಂದು ರೋಡಲ್ಲಿ 80% ಎಲ್ಲರೂ ಕಟ್ಟಾಗಿದೆ. ಎಲ್ಲ ನೀರ್ ಬಿಟ್ರೆ ತಾನೆ ಇನ್ನೊಬ್ರಿಗೂ ನಮಗೂ ಬರುತ್ತೆ ಅಂತೇಳಿ ಅವರು ಸಾಲ ಸೋಲನ ಮಾಡಿ ಗೌರ್ಮೆಂಟಿಗೆ ಕಟ್ಬಿಟ್ಟು ಮಾಡ್ತಾರೆ. ಇವ್ರು ನೀರೇ ಬಿಡ್ಲಿಲ್ಲ ಅಂದ್ರೆ ಯಾವ ಕಾನ್ಫಿಡೆನ್ಸ್ ಮೇಲೆ ಅವ್ರು ಮಾಡ್ತಾರೆ? ತುಂಬಾ ಅನ್ಯಾಯ ಆಗಿದೆ. ಕೇಳಿದ್ರೆ ಜವರೇಗೌಡರ ಹೋಗಿ ಅಂತಾರೆ. ಇಷ್ಟೇ ಸರ್ ನಾವು ಹೇಳ್ತೇವೆ. ಎಷ್ಟು ವರ್ಷದಿಂದ ಆಗ್ಲೇ ಹೆಚ್ಚು ಕಡಿಮೆ ಒಂದು 7-8 ವರ್ಷ ಆಗಿರುತ್ತೆ. ಯಾಕೆ ಜವರೇಗೌಡರ ಹತ್ರ ಹೋಗಿ ಅಂತ? ಜವರೇಗೌಡರು ಗೆಸ್ಟಿದ್ರೆ ಜವರೇಗೌಡರು ಹೋಗಿ ಕೇಳಿ ಅಂತಾರೆ. ಇಷ್ಟೇ ಸರ್. ನೀವು ಅಧಿಕಾರಿಗಳಿಗೆ ಯಾರಿಗೂ ಹೇಳಿಲ್ವಾ? ಎಲ್ಲರಿಗೂ ಹೇಳಿದ್ರಿ ಸರ್, ಮಾಡ್ತೀವಿ ಅಂತಾನೆ ಹೋಗ್ತಾರೆ, ಮಾಡಲ್ಲ. ನೋಡಿ ಸರ್, ಅವ್ರನ್ನ ಹೋಗಿ ಕೇಳಿದ್ರೆ ಜವರೇಗೌಡರು ಓಟ್ ಹಾಕಿದ್ರೆ ಅಲ್ಲೇ ಕೇಳಿ. ಇದೇ ಇಷ್ಟೇ ಹೇಳೋದು. ಅಧಿಕಾರಿಗಳು ನಿಮ್ಮ ಹೆಸರು?